ರುಚಿಲಿ ಇವತ್ತು ನಾನು ಆಲೂ ಮೇಥಿ ಆಶ್ನಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ, ಮಸಾಲೆ ಘಾಟೆಲ್ಲ ಹೋಗಿದೆ. ಈಗ ಅದಕ್ಕೆ ಏನು ಮಾಡಬೇಕು ಅಂದರೆ ಆಲೂಗಡ್ಡೆ ಹಾಕಬೇಕು. ಬೇಯಿಸಿರ್ತಕ್ಕಂಥ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೆ ಟೇಸ್ಟ್ಗೋಸ್ಕರ ಅದು, ಯಾಕಂದರೆ ಮೆಂತ್ಯ ಸೊಪ್ಪಿನ ಕಹಿಯನ್ನು ಹೊಡೆಯುತ್ತದು. ಮಿಕ್ಸ್ ಮಾಡೋಣ. ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋಣ ಒಂಚೂರು. ಆ ಹುಣಸೆ ಹಣ್ಣಿನ ರಸ ಕುದಿಬೇಕು, ಬೇಯಬೇಕು, ಅದು ಚೆನ್ನಾಗಿ ಹೀರ್ಕೋಬೇಕು. ಓಕೆ, ಇದು ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೊಂದು ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋದಕ್ಕೆ ನಾನು ಈ ಕಡೆ ಒಲೆ ಹಚ್ಚಿ ಅದರ ಮೇಲೊಂದು ಪ್ಯಾನ್ ಇಟ್ಟು ಇದಕ್ಕೆ ತುಪ್ಪ ಹಾಕೋಣ. ಒಂದು ಸ್ವಲ್ಪ, ಒಂದು ಸ್ಪೂನಷ್ಟು ತುಪ್ಪ. ಅದಕ್ಕೆ ಸಾಸಿವೆ ಸಿಡಿತಿದ್ದಂಗೆ ಈರುಳ್ಳಿ, ಟೊಮ್ಯಾಟೊ, ಈರುಳ್ಳಿ ಬಣ್ಣ ಹೋಗೋವರೆಗೂ ಅದನ್ನು ಸ್ವಲ್ಪ ಹುರ್ಕೋಬೇಕು. ಹಾಗೆ ಇದನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉದುರಿಸೋಣ ಅಲಂಕಾರಕ್ಕೆ. ಆಲ್ ರೈಟ್, ಈಗ ಇದನ್ನು ಆಲೂ ಮೇಥಿ ಆಶ್ನಾಯಿ ರೆಡಿಯಾಗಿದೆ. ಈಗ ಇದನ್ನು ನಾನು ಟೇಸ್ಟ್ ಮಾಡ್ತೀನಿ. ಓಕೆ. ಆಹಾ, ಒಳ್ಳೆ ಪರಿಮಳ ಬರ್ತಿದೆ. ಭಾಳ ಸಿಂಪಲ್ಲಾಗಿ ಮಸಾಲೆ ಹಾಕಿದ್ದೀನಿ, ಜಾಸ್ತಿ ಮಸಾಲೆ ಏನಿಲ್ಲ. ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಅದ್ಭುತವಾಗಿದೆ. ಸೂಪರ್. ಮೆಂತ್ಯ ಸೊಪ್ಪಿನ ಕಹಿ ಒಂಚೂರು ಗೊತ್ತಾಗ್ತಾಯಿಲ್ಲ. ಲೈಟಾಗಿ ಹುಳಿ ಇದೆ ಹುಣಸೆ ಹಣ್ಣಿಂದು. ಅದ್ಭುತ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ, ಕೇಳಿ. ಪ್ರಿಯತಮೆಯ ಕರೆ ಜೇನು ಸವಿದಂತೆ, ಪ್ರಿಯತಮೆಯ ಕರೆ ಜೇನು ಸವಿದಂತೆ, ಹೆಂಡತಿಯ ಕರೆ ಜೇನು ಕಡಿದಂತೆ. ಆಲೂ ಮೇಥಿ ಆಶನಾಯಿ ಬೇಕಾಗುವ ಪದಾರ್ಥಗಳು: ಸಣ್ಣಗೆ ಹೆಚ್ಚಿ ಬೇಯಿಸಿದ ಆಲೂಗೆಡ್ಡೆ 2, ಸಣ್ಣಗೆ ಹೆಚ್ಚಿದ ಮೆಂತ್ಯ ಸೊಪ್ಪು 2 ಕಟ್ಟು, ಕೊತ್ತಂಬರಿ ಸೊಪ್ಪು 1 ಹಿಡಿ, ಹಸಿಮೆಣಸಿನಕಾಯಿ 4, ಅಚ್ಚಮೆಣಸಿನ ಪುಡಿ 1 ಚಮಚ, ಗರಂ ಮಸಾಲ ಅರ್ಧ ಚಮಚ, ಜೀರಿಗೆ ಪುಡಿ ಅರ್ಧ ಚಮಚ, ಮೆಣಸು ಪುಡಿ ಅರ್ಧ ಚಮಚ, ಅರಿಶಿನ 1/4 ಚಮಚ, ಹುಣಸೆ ರಸ 2 ಚಮಚ, ಸಕ್ಕರೆ ಅರ್ಧ ಚಮಚ, ಜೀರಿಗೆ 1 ಚಮಚ, ಸಾಸಿವೆ 1 ಚಮಚ, ತುಪ್ಪ 5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಅರ್ಧ ಕಪ್ಪು, ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ ಅರ್ಧ ಕಪ್ಪು. ಮಾಡುವ ವಿಧಾನ: ಬಾಣಲೆಗೆ ತುಪ್ಪ ಹಾಕಿ ಅದಕ್ಕೆ ಜೀರಿಗೆ, ಹಸಿಮೆಣಸಿನಕಾಯಿ, ಮೆಂತ್ಯ ಸೊಪ್ಪು ಹಾಕಿ ಬಾಡಿಸಿ. ನಂತರ ಅದಕ್ಕೆ ಅಚ್ಚಮೆಣಸಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಮೆಣಸು ಪುಡಿ, ಅರಿಶಿನ ಹಾಕಿ ಹುರಿಯಿರಿ. ಅದಕ್ಕೆ ಬೇಯಿಸಿದ ಆಲೂಗೆಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಹುಣಸೆ ರಸ ಹಾಕಿ ಸ್ವಲ್ಪ ಕುದಿಸಿ. ಪ್ಯಾನ್ಗೆ ತುಪ್ಪ ಹಾಕಿ ಅದಕ್ಕೆ ಸಾಸಿವೆ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಬಾಡಿಸಿ ಆಲೂಗೆಡ್ಡೆ ಪಲ್ಯಕ್ಕೆ ಸೇರಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಮಿಕ್ಸ್ ಮಾಡಿದರೆ ಆಲೂ ಮೇಥಿ ಆಶನಾಯಿ ಸವಿಯಲು ಸಿದ್ಧ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದ್ದರೆ, ಅಂದರೆ ನಾನು ನಿಮ್ಮ ಮನೆಗೆ ಬಂದು ನಿಮಗೆ ಅಡುಗೆ ಮಾಡಿಕೊಡೋದಾಗಲಿ, ಅಥವಾ ನಾನು ನಿಮ್ಮ ಮನೆಗೆ ಬಂದು ನೀವು ಮಾಡುವ ಅಡುಗೆಯನ್ನು ತಿನ್ನುವುದಾಗಲಿ, ಅಥವಾ ನೀವು ನಮ್ಮ ಸ್ಟುಡಿಯೋಗೆ ಬಂದು ನಾನು ಮಾಡಿದ ಅಡುಗೆಯನ್ನು ಟೇಸ್ಟ್ ಮಾಡೋದಾಗಲಿ, ಇದು ಯಾವುದೇ ರೀತಿಯಲ್ಲಿ ನೀವು ಭಾಗವಹಿಸಬೇಕು ಅಂತಿದ್ದರೆ ನಮಗೆ ಪತ್ರವನ್ನು ಬರೀರಿ. ಪತ್ರ ಬರೆಯುವಾಗ ದಯವಿಟ್ಟು ನಿಮ್ಮ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ, ಸಾಧ್ಯವಾದರೆ ನಿಮ್ಮ ಭಾವಚಿತ್ರವನ್ನು ಲಗತ್ತಿಸಿ ಕಳಿಸಿ. ನಾವು ನಿಮ್ಮನ್ನು ಸಂಪರ್ಕಿಸೋದು ಸುಲಭ ಆಗುತ್ತೆ. ಸೊ ನಮ್ಮ ವಿಳಾಸವನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನೀವು ನಮಗೆ ಇಮೇಲ್ ಕೂಡ ಮಾಡ್ಬೋದು. ನಮ್ಮ ಇಮೇಲ್ ವಿಳಾಸ ಈ ಥರ ಇದೆ, ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ.
ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ಈಗ ಬಿಡುಗಡೆಯಾಗಿದೆ. ಇದು ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಂದರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟಲ್ಲಿ ಹೋಮ್ ಪೇಜ್ ಮೇಲೆ ಬೈ ಬುಕ್ ಸೆಟ್ ಅಂತ ಒಂದು ಸೆಂಟೆನ್ಸ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಬೊಂಬಾಟ್ ಭೋಜನ ಪುಸ್ತಕ ಭಾಗ 1, 2, 3 ಈ 3 ಪುಸ್ತಕಗಳು ಎಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಅಲ್ಲಿ ಹೋಗಿ ಪುಸ್ತಕಗಳನ್ನು ಪಡಿಬಹುದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ಇದೇ ಜಾಗದಲ್ಲೇ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.